ಮಾಡ್ರೆ ಮತ್ತೆ ಮಂದಿಗೆ ಹೇಳಿದಂಗ ಒಂದು ಪ್ರೈವೇಟ್ ಕಂಪನಿ ಬಿಡ್ರಿ ಮಾತಾಡ್ಬೇಡಿ ಬಿಡ್ರಿ ಬರ್ರಿ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ ಏನಾಗಿದೆ ಅಂತಂದ್ರೆ ಗೋಕಾವಿ ನಾಡಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಕಾರಣ ಏನಂತಂದ್ರೆ ನಾವು ನ್ಯಾಯವಾದಿಗಳು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ನೊಂದವರಿಗೆ ಎಲ್ಲರಿಗೂ ನ್ಯಾಯವನ್ನು ಕೊಡಿಸ್ತಕ್ಕಂಥವ್ರು. ಹೀಗಿದ್ದಾಗ ನಮ್ಮ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ನಮ್ಮ ನ್ಯಾಯಾಲಯದ ಕ್ಯಾಂಪಸ್ನಲ್ಲಿ ಬಂದು ನಮಗೆ ಧಮಕಿ ಹಾಕಿ ಅದರ ಜೊತೆಗೆ ಸಂಘಟನೆಯ ಹೆಸರಿನಲ್ಲಿ ಅನೇಕ ಅನಾಚಾರಗಳನ್ನು ಮಾಡಿ ಅನೇಕ ಶಿಷ್ಟಾಚಾರಗಳನ್ನು ಬದಿಗೊತ್ತಿ ತಮ್ಮದೇ ಆದಂಥ ಒಂದು ತತ್ವ ಸಿದ್ಧಾಂತಗಳನ್ನು ಮಾಡಿಕೊಂಡು ತಮ್ಮ ನಡೆದಿದ್ದೇ ಹಾದಿ ಅಂತ ತಿಳ್ಕೊತಕ್ಕಂಥ ಈ ಸಂಘಟನೆಯವರು ತಮಗೆ ಯಾವುದೂ ಸಂಘಟನೆ ರಿಜಿಸ್ಟರ್ ಆಕ್ಟ್ ಕಡೆ ಕೆಳಗಡೆ ರಿಜಿಸ್ಟರ್ ಆಗಿರೋದಿಲ್ಲ. ನಮ್ಮ ನ್ಯಾಯವಾದಿಗಳ ಸಂಘ ರಿಜಿಸ್ಟರ್ ಆಕ್ಟ್ ಕಡೆ ಕೆಳಗಡೆ ಆಗಿದ್ರು ನಾವು ಪ್ರತಿಯೊಬ್ಬರ ಸಂವಿಧಾನಬದ್ಧವಾಗಿ ಕೆಲಸವನ್ನು ಮಾಡಿ ನೊಂದವರಿಗೆ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನ ಇವತ್ತು ನಮ್ಮ ಗೋಕಾಕ್ ನ್ಯಾಯವಾದಿಗಳಾಗಿರ್ಬೋದು, ಕರ್ನಾಟಕದ ಎಲ್ಲೇ ಇರ್ತಕ್ಕಂಥ ಎಲ್ಲಾ ನ್ಯಾಯವಾದಿಗಳು ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ನಾವಿಷ್ಟೆಲ್ಲ ಇದ್ರೂ ಸಹಿತ ನಮ್ಮ ನ್ಯಾಯವಾದಿಗಳ ಕ್ಯಾಂಪಸ್ನಲ್ಲಿ ಬಂದು ಧಮಕಿ ಹಾಕಿ ಮನವಿ ತೆಗೀರಿ, ನಮ್ಮ ಸಂಘದ ಸದಸ್ಯರ ಮೇಲೆ ಮನವಿ ತಗೋರಿ ಅಂತಕ್ಕಂಥದ್ದು ಏನಿದೆಯಲ್ಲ ಅದು ನಮ್ಮ ಸಂಘದಲ್ಲಿ ಮತ್ತೆದ್ದು ನಮ್ಮ ಪರವಾನಗಿ ಇಲ್ಲದೆ ಟ್ರೆಸ್ಪಾಸ್ ಮಾಡದೆ ಟ್ರೆಸ್ಪಾಸ್ ಕಾಯ್ದೆ ಅಡಿಯಲ್ಲಿ ಅದು ಅಪರಾಧ. ಇನ್ನು ಒಂದನೇದು. ಎರಡನೇದು, ನ್ಯಾಯವಾದಿಗಳನ್ನ ಸಗಣಿ ಒಳಗಿನ ಹುಳ ಅಂತಕ್ಕಂಥದ್ದು ಏನೈತಲ್ಲ ಅದು ಘೋರ ಅನ್ಯಾಯ ಮತ್ತು ಘೋರ ಅಪರಾಧ. ಯಾಕಂತಂದ್ರೆ ಮೊನ್ನೆ ತಾನೇ ರಾಜ್ಯ ಸರ್ಕಾರ ನ್ಯಾಯವಾದಿಗಳಿಗೆ ಪ್ರೊಟೆಕ್ಷನ್ ಆಕ್ಟ್ ಅಂತಕ್ಕಂಥ ಕಾಯ್ದೆಯನ್ನ ಹೊರಗೆ ತಂದಿದೆ. ಅದರ ಅಡಿಯಲ್ಲಿ ಅವರಿಗೂ ಶಿಕ್ಷೆ ಆಗಬೇಕು. ಜೊತೆಗೆ ನಮ್ಮ ನ್ಯಾಯವಾದಿಗಳ ಸಂಘದಲ್ಲಿ ಬಂದು ನಮ್ಮ ನ್ಯಾಯವಾದಿಗಳಿಗೆ ಧಮಕಿ ಹಾಕಿರ್ತಕ್ಕಂಥದ್ದಲ್ಲಿ ಯಾವ ಅಟ್ರಾಕ್ಟ್ ಆಗ್ತಾವೋ ಅವು ಗೊತ್ತಿಲ್ಲ. ನಾವೇನು ಕೊಡ್ತಾ ಇದ್ದೀವಿ ಈ ಕಂಪ್ಲೇಂಟ್ ಅಡಿಯಲ್ಲಿ ಆರೋಪಿಗಳ ಬಂಧನ ಆಗಬೇಕು. ನಮಗೆ ತುರ್ತಾಗಿ ಇದನ್ನ ರಿಸೀವ್ ಮಾಡಿ ನಮಗೆ ರಿಜಿಸ್ಟರ್ ಮಾಡಿ ಕಂಪ್ಲೇಂಟ್ ಅನ್ನ ತುರ್ತಾಗಿ ಪೊಲೀಸ್ನವರು ಕೊಡಬೇಕು. ಇನ್ನು ಮುಂದೆ ಇಲ್ಲಿ ನಮ್ಮ ಮನವಿಗೆ ಹೋಗೊಟ್ಟು ಬಂದಿರತಕ್ಕಂತ ಬೆಳಗಾವಿ ಜಿಲ್ಲೆ ಅಡಿಷನಲ್ ಎಸ್ ಪಿ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಏನ್ ಮನವಿ ಅಂತಂದ್ರೆ ಈ ಮನವಿಯಲ್ಲಿ ಇಲ್ಲಿ 3 ವರ್ಷಕ್ಕಿಂತ ಹೆಚ್ಚಾಗಿ ಬೇರ್ ಬಿಟ್ಟಂತ ಪೊಲೀಸ್ ಅಧಿಕಾರಿಗಳನ್ನ ತುರ್ತಾಗಿ ಟ್ರಾನ್ಸ್ಫರ್ ಮಾಡಿಸ್ಬೇಕು. ಯಾಕಂತಂದ್ರೆ ಇಲ್ಲ ಸಲ್ಲದ ಆರೋಪಿಗಳ ಜೊತೆಗೆ ಭಾಗಿಯಾಗಿರ್ತಕ್ಕಂಥ ಕೆಲವೊಂದು ಸಂದೇಶಗಳು ವಾಟ್ಸಪ್ ಮುಖಾಂತರ ಫೇಸ್ಬುಕ್ ಮುಖಾಂತರ ಹರಿದಾಡ್ತವೆ. ಅದಕ್ಕೆ ದಯವಿಟ್ಟು ಎಸ್ ಪಿ ಸಾಹೇಬರ ಮನವಿ ಏನಂತಂದ್ರೆ ತುರ್ತು ಇದು ಶೀಘ್ರವಾಗಿ ಅನುಷ್ಠಾನಗೊಳ್ಳಬೇಕಂತ ನನ್ನ ಮನವಿ. ಜೊತೆಗೆ ನಮ್ಮ ನ್ಯಾಯವಾದಿಗಳ ಸಂಘದ ಮೇಲೆ ಆಗಿರ್ತಕ್ಕಂಥ ಈ ಒಂದು ಏನು ಅನಾಚಾರ ಐತಿ ಅವ್ರಿಗೆ ಶೀಘ್ರವಾಗಿ ಅರೆಸ್ಟ್ ಮಾಡಿ FIR ತಂದು ಕೊಡ್ಬೇಕಂತ ಕೆಲಸವನ್ನು ನಾವು ಇವತ್ತ ಮಾಡಿಕೊಡ್ಬೇಕಂತ ಹೇಳ್ತಾ ನಾವು ಈ ಮನವಿಯನ್ನ ಕೊಡ್ತಾ ಇದ್ದೀವಿ. ದಯವಿಟ್ಟು ಒಂದು ಮನವಿ ಐತಿ, ಒಂದು ಕಂಪ್ಲೇಂಟ್ ಐತಿ. ಮನವಿಯನ್ನ ನಾ ಕೊಡ್ತೀನಿ, ಕಂಪ್ಲೇಂಟ್ ಅನ್ನು ಅವ್ರು ಕೊಡ್ತಾರೆ. ನಮ್ಮ ನ್ಯಾಯವಾದಿ ಸಂಘ ಸಮಸ್ಯೆನ ಇದ್ದವು. ಈ ಮನವಿಗೆ ತಾವು ತುರ್ತಾಗಿ ನಮಗೊಂದು ರಿಸೀವ್ಡ್ ಕಾಪಿಯನ್ನ ಕೊಡಬೇಕು. ನಮ್ಮ ಸಂಘದ ಪದಾಧಿಕಾರಿಗಳನ್ನ ಮೊದಲು ಮಾಡಿಕೊಂಡು ಎಲ್ಲ ಸರ್ವ ಸದಸ್ಯರಿಗೆ ನಮಸ್ಕಾರಗಳನ್ನು ತಿಳಿಸಿ ಇವತ್ತ ನಾವಿಲ್ಲಿ ಎಲ್ಲ ಸರ್ಕಾರ ಮಾಡಿರ್ತಕ್ಕಂಥ ಕಾಯ್ದೆಗಳನ್ನ ಇಂಪ್ಲಿಮೆಂಟೇಷನ್ ಮಾಡೋದು ಮತ್ತು ಅದೇ ರೀತಿ ಜನರಿಗೆ ನ್ಯಾಯ ದೊರಕಿಸಿಕೊಡುವಂತ ವಕೀಲರು ಇವತ್ತು ಬೀದಿಗೆ ಇಳಿದಪ್ಪ ಅಂತಂದ್ರೆ ಅದಕ್ಕೆ ಸಾರ್ವಜನಿಕವಾಗಿ ನಾವು ಒಂದು ಸ್ಪಷ್ಟತೆ ಕೊಡಬೇಕಾಗ್ತದೆ.
ಯಾಕಪ್ಪ ಅಂತಂದ್ರೆ ಹಿಂದೆ ಒಂದು 4-5 ದಿವಸದ ಹಿಂದೆ ನಮ್ಮ ಸಂಘದ ಸದಸ್ಯರೊಬ್ಬರ ಮೇಲೆ ಹಲ್ಲೆ ಆಯ್ತು. ಅದ ಪ್ರಕಾರ ಕೇಸ್ ರಿಜಿಸ್ಟರ್ ಆಗಿತ್ತು. ಅದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಐತಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಐತಿ. ನಾವೇನು ನೈತಿಕ ಬೆಂಬಲ ಕೊಟ್ಟು ನಾವೇನು ಒಂದು ದಿವಸ ಕೋರ್ಟ್ನ ಕಾರ್ಯಕಲಾಪದಿಂದ ಹೊರಗುಳಿದು ನಾವೇನು ಪ್ರತಿಭಟನೆ ಮಾಡಿ ಕೈ ಬಿಟ್ಟಿದ್ವಿ. ಆದ್ರೆ ಅದಕ್ಕೆ ಕುಮ್ಮಕ್ ಅನ್ನುವಂಗ. ಯಾಕಪ್ಪ ಅಂತಂದ್ರೆ ಇವತ್ತಿನ ಹೋರಾಟ ಯಾವುದೇ ರಾಜಕೀಯ ಪ್ರೇರಿತವಾಗಿರೋದಿಲ್ಲ ಮತ್ತು ಯಾವುದೇ ರೀತಿ ನಾವು ಸಮಾಜಕ್ಕೆ ಕೆಡಕನ ಉಂಟು ಮಾಡಬೇಕು ಅನ್ನುವಂತ ಕೆಟ್ಟ ಉದ್ದೇಶ ಇಟ್ಕೊಂಡು ನಾವು ಹೋರಾಟ ಮಾಡಕತ್ತಿಲ್ಲ. ಯಾಕಪ್ಪ ಅಂತಂದ್ರೆ ಈ ನಮ್ಮ ವಕೀಲರ ಸಮುದಾಯದ ಪಾತ್ರ ಸ್ವತಂತ್ರ ಪೂರ್ವದಾಗ ಸಹಿತ ಅವಾಗ ಇಲ್ಲಿ ನಮ್ಮ ದೇಶದಾಗ ಪೊಲೀಸ್ ವ್ಯವಸ್ಥೆನೂ ಇದ್ದಿರ್ಕಿಲ್ಲ, ಯಾವ ಒಂದು ಸಂವಿಧಾನಾತ್ಮಕವಾದ ಹುದ್ದೆಗಳು ಇದ್ದಿರ್ಕಿಲ್ಲ. ಅಂತ ಸಂದರ್ಭದೊಳಗೆ ಬ್ರಿಟಿಷರ ವಿರುದ್ಧ 100ಕ್ಕೆ 50% ಯಾರು ಹೋರಾಟ ಮಾಡಿದಾರಪ್ಪ ಅಂತಂದ್ರೆ ಅದಕ್ಕೆ ನಮ್ಮ ವಕೀಲರ ಸಮುದಾಯ. ಯಾಕಪ್ಪ ಅಂತಂದ್ರೆ ಫಾರಿನ್ ಅಥವಾ ಅಬ್ರಾಡ್ ಹೋಗಿ LLB ಬ್ಯಾರಿಸ್ಟರ್ ಮುಗಿಸ್ಕೊಂಡ್ ಬಂದು ಪ್ರಥಮ ಬಾರಿಗೆ ಯಾವ ರೀತಿ ಬ್ರಿಟಿಷರನ್ನ ನಮ್ಮ ದೇಶದಿಂದ ಹೊರಗೆ ಓಡಿಸಬೇಕು ಅನ್ನುವಂಥದ್ದನ್ನ ರೂಪರೇಷೆ ಹಾಕಿದವರು ನಮ್ಮ ವಕೀಲರ ಸಮುದಾಯ. ಅದೇ ರೀತಿ ಇವತ್ತೇನು ನಾವು ಮಹಾತ್ಮ ಗಾಂಧೀಜಿ ಅವ್ರನ್ನ ತಗೋಬಹುದು ಅಥವಾ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಅವೇನು ಒಂದು ಸಂಘಟನೆ ಇವತ್ತು ನಮಗೆ ನಿಂದನೆ ಮಾಡಿದಾರೋ, ಏನು ನಮಗೆ ಅನ್ಯಾಯ ಮಾಡಿದಾರೋ ಅಥವಾ ಏನು ನಮಗೆ ಇವತ್ತು ಧಮಕಿ ಹಾಕಿದಾರಲ್ಲ, ಆ ಸಂಘಟನೆಯವರು ಇವತ್ತು BR ಅಂಬೇಡ್ಕರ್ ಅವರ ಹೆಸರು ಹೇಳ್ಕೊಂಡು ಹಪ್ತ ವಸೂಲಿ ಮಾಡಾಕತ್ತಾರೆ. ಅದೇ ರೀತಿ ಸಾಕಷ್ಟು ಸಾರ್ವಜನಿಕರನ್ನು ಹೆದರಿಸಿ ಅನೇಕ ಕೊಟ್ಟಿ ಪ್ರಕರಣಗಳನ್ನ ಬ್ಲಾಕ್ ಮೇಲ್ ಮಾಡುವ ಮುಖಾಂತರ ಸಾರ್ವಜನಿಕರನ್ನ ಅವರು ಸುಲಿಗೆ ಮಾಡಾಕತ್ತಾರೆ. ಅಂತದೆಲ್ಲ ನೋಡ್ಕೊಂಡು ಇವತ್ತ ದಯಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಇಲ್ಲೇ ಅದಿರಿ. ಈ ಉದ್ಯೋಗ ನಾವೇನಾರ ಮಾಡಕ್ ಇಳಿದಪ್ಪ ಅಂತಂದ್ರ ಇವತ್ತ ಸಮಾಜದೊಳಗೆ ಶಾಂತಿ ಅನ್ನೋದನ್ನ ನೀವು ಹುಡುಕಾಡ್ಕೊಂಡು ಹೋಗ್ಬೇಕು. ನಿಮಗ ನೆಮ್ಮದಿ ಇರುವುದಿಲ್ಲ. ಅದೇ ರೀತಿ ನೀವು ನೌಕರಿ ಮಾಡೋದು ಕಠಿಣ ಆಕತಿ ಅನ್ನುವಂಥದ್ದನ್ನ ಇವತ್ತು ಹೇಳ್ಬೇಕಾಕತಿ. ನಾವು ಕರಿಕೋಟ್ ಕಳೆದಿಟ್ಟುಪ್ಪ ಅಂತಂದ್ರೆ ನಮಗೂ ಏನು ಹೆಂಡ್ರ ಮಕ್ಕಳ ಒಂದು ವ್ಯವಸ್ಥೆ ಮಾಡ್ಕೊಂಡು ಬೇಡ, ಒಮ್ಮೆ ಮರ್ತ್ ಬಿಟ್ಟುಪ್ಪ ಅಂತಂದ್ರೆ ದಿನಕ್ಕೊಂದು ಸಂಘಟನೆ ನಾವು ತಯಾರು ಮಾಡಬಹುದು. ಆ ಶಕ್ತಿ ನಮ್ಮಲ್ಲಿ ಐತಿ. ಅದಕ್ಕೆ ದಯಮಾಡಿ ನೀವು ಪೊಲೀಸರು ಇವತ್ತು ಪೊಲೀಸ್ ಇಲಾಖೆದವರಾಗಿರ್ಬೋದು ಅಥವಾ ಯಾವುದೇ ರೀತಿ ಇವತ್ತಿನ ಈ ಒಂದು ತಾಲೂಕಾ ಲೆವೆಲ್ ಅಥವಾ ಜಿಲ್ಲಾ ಲೆವೆಲ್ ಅಧಿಕಾರಿಗಳು ನೀವು ದಯಮಾಡಿ ಇವತ್ತು ಗೋಕಾಕ್ ಪರಿಸ್ಥಿತಿ ಒಳಗೆ ಲಾ ಮೇಂಟೈನ್ ಆಗತ್ತಿಲ್ಲ. ದಯಮಾಡಿ ಅದ್ರ ಬದಲ, ಯಾಕಂದ್ರೆ ಇವತ್ತು ನಾವು ನ್ಯಾಯ ಕೊಡಿಸ್ತಕ್ಕಂಥ ವಕೀಲರಿಗೆ ಇವತ್ತು ರಕ್ಷಣೆ ಇಲ್ಲ. ಅದಕ್ಕೆ ಯಾಕಪ್ಪ ಅಂತಂದ್ರೆ ನಾವು ಹೋರಾಟ ಮಾಡಿ ಕೈ ಬಿಟ್ಟಿದ್ದನ್ನ ಹೊಳ್ಳಿ ಚಿಕಿತ್ಸವ್ರು ಅವರು. ಅದೇ ರೀತಿ ನಮ್ಮ ಕೋರ್ಟ್ನಾಗ ಬಂದು ನಮಗೆ ಧಮಕಿ ಹಾಕ್ತಾರ ಅವರು. ಮತ್ತೆ ಈ ರೀತಿ ಇದ್ದಾಗ ನಮಗೆ ರಕ್ಷಣೆ ಇಲ್ಲ ಅಂತಂದ್ರೆ ಮಂದಿಗೆ ಏನ್ ರಕ್ಷಣೆ ಕೊಡೋಣ ನಾವು? ಅದಕ್ಕೆ ನಾವು ಇವತ್ತು ಸಾರ್ವಜನಿಕರಿಗೂ ಗೊತ್ತಾಗ್ಲಿ, ಸಾರ್ವಜನಿಕ ಸಮ್ಮುಖದೊಳಗನ ನಾವು ಇವತ್ತು ನ್ಯಾಯ ಕೇಳೋ ಪರಿಸ್ಥಿತಿ ಬಂದೈತಿ. ಅದಕ್ಕೆ ದಯಮಾಡಿ ಇವತ್ತು ನಾವೇನು ಈಗೇನು ನಮ್ಮ ಸಂಘಟನೆ ವಿರುದ್ಧ, ನಮ್ಮ ಸಂಘದ ವಿರುದ್ಧ, ಯಾಕಪ್ಪ ಅಂತಂದ್ರೆ ನಮ್ಮ ವಕೀಲರ ಸಂಘ ಇದು ನ್ಯಾಯಯುತವಾಗಿರುತ್ತೋ ಸಂವಿಧಾನಾತ್ಮಕವಾಗಿರ್ತಕ್ಕಂಥದ್ದು, ಕಂಪನಿ ಆಕ್ಟ್ ಕೆಳಗಡೆ ರಿಜಿಸ್ಟ್ರೇಷನ್ ಹಾಕಿರ್ತಕ್ಕಂಥದ್ದು. ಅದೇ ರೀತಿ ನಾವೇನೈತಪ್ಪ ಇವತ್ತು ಸಮಾಜದೊಳಗ ಒಂದ್ ಬೇಕಾದ್ರೆ ನಿರ್ಧಾರ ಮಾಡ್ರಿ, ನಿಮ್ಮ ಮನುಷ್ಯನಿಗೆ ಏನಾರು ಇತ್ತು ಅಂತಂದ್ರೆ ವಕೀಲರು ಯಾರೋ ಅವಶ್ಯಕತೆ ಇಲ್ಲಪ್ಪ ಅಂತಂದ್ರೆ ಇವತ್ತು ಜುಡಿಷಿಯಲ್ ಡಿಪಾರ್ಟ್ಮೆಂಟ್ಗೆ ಹೇಳ್ತೀವಿ, ನಿಮ್ ಪೊಲೀಸ್ ಇಲಾಖೆಗೆ ಹೇಳ್ತೀವಿ. ಇವತ್ತನ್ನ ನಾವು ಕರಿಕೋಟ್ ಕಸಕ್ ಹೋಗಕ್ ರೆಡಿ ಇದೀವಿ, ಪ್ರತಿಯೊಂದು ಪಾಲಿಸ್ ಮಾಡಕ್ ರೆಡಿ ಇದೀವಿ. ಆದ್ರ ದಯಮಾಡಿ ಅರ್ಥ ಮಾಡ್ಕೋರಿ, ಇವತ್ತು ಏನಾರ ನಾವು ಕಾನೂನು ಕೈ ತಗೊಂಡ್ರ ಗೋಕಾಕ್ ತಾಲೂಕದಾಗ ಕಾನೂನನ್ನು ಸುವ್ಯವಸ್ಥೆ ಹರಿಗೆಟ್ಟು ಹೋಗೈತಿ. ಅದಕ್ಕೆ ದಯಮಾಡಿ ನೀವು ಎಚ್ಚೆತ್ಕೊಂಡು ನಮ್ಮ ವಕೀಲರ ಸಮುದಾಯಕ್ಕೆ ಯಾರು ಅನ್ಯಾಯ ಮಾಡಿದಾರೋ, ಯಾರು ನಿಂದನೆ ಮಾಡಿದಾರೋ, ಯಾರು ನಮಗೆ ಧಮಕಿ ಮಾಡಿದಾರೋ ಅವ್ರು ಹೇಳ್ತಾರ, ಒಂದು ವಿಡಿಯೋ ಬಿಡಿದಾರ. ನಿನ್ನ ನಾವು ಇವತ್ತು ಸ್ಟ್ರೈಕ್ ಮಾಡಕ್ ಒಂದು ಸ್ಪಷ್ಟನೆ ಕೊಡ್ತೀವಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಏನಪ್ಪಾ ಅಂತಂದ್ರೆ ನಿನ್ನೆ ನಿಮ್ಮ ಸಮ್ಮುಖದೊಳಗ ನಾವು ಧರಣಿ ಮಾಡಿ ಹೋಗಿ ಮನವಿ ಕೊಟ್ಟು ಹೋಗಿದ್ವಿ. ಅದಾದ ನಂತರ ಅವ್ರು ವಿಡಿಯೋ ಬಿಡ್ತಾರ. ಏನ್ ಬಿಡ್ತಾರಪ್ಪ ಅಂತಂದ್ರೆ ಕ್ಷಮೆ ಕೇಳಬೇಕಾಗಿತ್ತು, ಬೇಡ ತಮ್ಮ ಮುಖಾಂತರ ಕರೆದು ಅದೇನೈತು ಸ್ಪಷ್ಟನೆ ಪಡಿಸಬೇಕಾಗಿತ್ತು. ಆದ್ರೆ ಅವ್ರು ಇವತ್ತು ಸಹಿತ ಅವ್ರ ವಿಡಿಯೋದಾಗ ನೋಡ್ರಿ, ಅವರು ನಾವು ಯಾವುದೇ ವಕೀಲ ಸಂಘಕ್ಕೆ ಬೈದಿಲ್ಲ, ಸಮುದಾಯಕ್ಕೆ ಬೈದಿಲ್ಲ, ತಮ್ಮ ಉದ್ದಟತನವನ್ನು ಪ್ರದರ್ಶನ ಮಾಡಿದಾರ ಅವರು. ಯಾಕಂದ್ರೆ ಈಗ ಅವ್ನು ಹೇಳ್ತಾನೆ ಅಲ್ಲಿ ಕುತ್ಕೊಂಡು ವಿಡಿಯೋದಾಗ ಅವರ ಸಮುದಾಯದ ಒಬ್ಬ ವ್ಯಕ್ತಿಗೆ ಅನ್ಯಾಯ ಐತಿ, ನಾವು ಪ್ರತಿಭಟನೆ ಮಾಡ್ತೋತ. ಅವು ಕರಿಕೋಟ್ನವದಾನು, ಗೆಡ್ನವ್ರು ನಮ್ಮ ಸಂಘದ ಸದಸ್ಯ ಅದಾನು, 20 ವರ್ಷ ಸರ್ವಿಸ್ ಮಾಡಿದಾನು. ಅದಕ್ಕೆ ನಾವು ಇವತ್ತು ಇಡೀ ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ಲಿಕ್ಕೆ ರೆಡಿ ಇದೀವಿ. ದಯಮಾಡಿ ಅವೇನು ನಮ್ಮ ಸಂಘಟನೆ, ನಮ್ಮ ಸಂಘದ ವಿರುದ್ಧ, ವಕೀಲರ ಸಮುದಾಯ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಕೊಟ್ಟದಾನು, ಅವನ ಮೇಲೆ ಆಕ್ಷನ್ ಆಗ್ಬೇಕು. ನಾವು ಅದೇ ಪ್ರಕಾರನೇ ನಿಮ್ಮ ಉನ್ನತ ಅಧಿಕಾರಿಗಳು ಕರೆಸ್ರಿ, ಅದೇನೈತಿ ಸ್ಪಷ್ಟಪಡಿಸ್ರಿ. ಇಲ್ಲಪ್ಪ ಅಂತಂದ್ರೆ ನಿರಂತರ ಇವತ್ತು ನಾವು ಠರಾವ್ ಬರ್ತೀವಿ. ಏನ್ ಬರ್ದಪ್ಪ ಅಂತಂದ್ರೆ ಇವತ್ತು ಒಂದೇ ದಿವಸ ಬರ್ತೀವಿ. ದಯಮಾಡಿ ಏನಾದ್ರು ಸಾಲ್ವ್ ಆಗ್ಲಿಲ್ಲ ಅಂತಂದ್ರೆ ನಮಗ್ ವಕೀಲಿಗೆ ಅವಶ್ಯಕತೆ ಇಲ್ಲ. ಕಿಮ್ಮತ್ ಕಳ್ಕೊಂಡು